ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಭಾನುವಾರ ತುಂಬ ಲೇಟಾಗಿದ್ದೆ. ಎದ್ಬಿಟ್ಟು ಆಮೇಲೆ ನೀರು ಕಾಯಕ್ಕೆ ಇಟ್ಬಿಟ್ಟು ಆಮೇಲೆ ಕೀರ್ತನ ಕಾಲ್ ಮಾಡಿದ್ದು, ಬಾ ನಿಂಗೇನು ಎಲೆಕ್ಷನ್ ಬಗ್ಗೆ ಹೇಳ್ತೀನಿ ಅಂತ ಅಂದ್ಬಿಟ್ಟು ಆಮೇಲೆ ಫುಲ್ ಪ್ಲ್ಯಾನ್ ಹಾಕೊಂಡು ಕೂತ್ಕೊಂಡಿದ್ರಲ್ಲ ನನ್ನ ಎಲೆಕ್ಷನ್ ನಿಲ್ಸೋಕ್ಕೆ. ಫುಲ್ ಮೋಟಿವೇಟ್ ಮಾಡೋಕ್ಕೆ ಕೀರ್ತನ ರೆಡಿಗಿದ್ದು. ಕೀರ್ತನ ಮೋಟಿವೇಟೆಡ್ ಸ್ಪೀಚ್ ಕೇಳಿ ನನಗೆ ಆಮೇಲೆ ನಿನ್ಗೆ ಏನೇನು ಬೇಕೋ ಎಲ್ಲ ಹೆಲ್ಪ್ ಮಾಡ್ತೀನಿ. ಇವರೆಲ್ಲ ಸಾಕ್ಷಿದ್ದಾರೆ ಕೀರ್ತನ ನನ್ನ ಸಪೋರ್ಟಿಗೆ ಇರ್ತಾಳೆ ಅಂತ. ಆಮೇಲೆ ಮಧ್ಯಾಹ್ನ ಆಯಿತು. ಮಧ್ಯಾಹ್ನ ಎಲ್ಲ ನಾವು ಬಿಗ್ ಬಾಸ್ ನೋಡ್ಕೊಂಡ್ಬಿಟ್ಟು ಆಮೇಲೆ ಊಟ ಮಾಡಿಕೊಂಡು ಮಲ್ಕೊಂಡು ಎದ್ದಾದಮೇಲೆ ಎಲ್ಲರೂ ಎದ್ಬಿಟ್ಟು ರಿಲಯನ್ಸ್ ಮಾರ್ಟಿಗೆ ಹೋದ್ವಿ. ರಿಲಯನ್ಸ್ ಮಾರ್ಟಲ್ಲಿ ಅವ್ರವ್ರು ಬೇಕಾದ ಸಾಮಾನೆಲ್ಲ ನೋಡ್ತಾಯಿದ್ವಿ. ಮಂಗಳವಾರ ಮಕರ ಸಂಕ್ರಾಂತಿ ಅಲ್ವಾ, ಎಲ್ಲ ಫುಲ್ ಡೆಕೋರೇಷನ್ ಎಲ್ಲ ಮಾಡಿದರು, ಚೆನ್ನಾಗಿ ಮಾಡಿದರು. ಎಲ್ಲ ಆಫರ್ ಇಟ್ಟಿದ್ದಾರೆ ಇವಾಗೆಲ್ಲ. ನೋಡಿ ಗೈಸ್, ಚೆನ್ನಾಗಿದೆ. ಆಮೇಲೆ ನಮ್ಮ ಜನ ಇಂಡಕ್ಷನ್ ತೊಗೋತಿದ್ದಾಳೆ. ಇವರಿಬ್ಬರು ನೋಡಪ್ಪ, ಎಲ್ಲರೂ ಇವ್ರನ್ನೇ ನೋಡ್ತಿದ್ರು ಜನ ಎಲ್ಲ. ನೋಡಿ ಗೈಸ್, ನಮ್ಮ ಕೀರ್ತನೆ ಇವಾಗ ಸ್ಪಾನ್ಸರ್ಶಿಪ್ ಮಾಡ್ತಾಳೆ ಗೈಸ್. ಕುಕ್ಕರ್ ಬಗ್ಗೆ, ಎಲೆಕ್ಟ್ರಿಕ್ ಕುಕ್ಕರ್ ಬಗ್ಗೆ ಕೇಳಿ. ಎಲೆಕ್ಟ್ರಿಕ್ ಏನು ಬೇಕಾದರೂ ಕುಕ್ ಮಾಡ್ಕೊಂಡು, ರೈಸ್ ಕುಕ್ ಮಾಡ್ಕೊಳಂಗಿದ್ರೆ ಇದು ಆಟೋ ಆಫ್ ಆಗುತ್ತೆ. ನೀವು ಆನ್ ಮಾಡಿಟ್ರೆ ಆಮೇಲೆ ಅದು ಕುಕ್ ಆಗಿದ ತಕ್ಷಣ ಅದೇ ಆಟೋ ಆಫ್ ಆಗುತ್ತೆ. ಬೇರೆದೆಲ್ಲ ಆದರೆ ನೀವೇ ನೋಡಿಕೊಂಡು ಕುಕ್ ಮಾಡ್ಕೋಬೇಕು. ಎಷ್ಟು ದೊಡ್ಡದಿದೆ ಅಂತ ನೋಡಿ. ನೋಡ್ಬಿಟ್ರು ಲಿಖಿತ ಗೊಂಬೆ ಅಂದರೆ ತುಂಬ ಇಷ್ಟ ಅವಳಿಗೆ. ನೋಡಿ, ಆಮೇಲೆಲ್ಲ ಮುಗಿಸ್ಕೊಂಬಂದ್ಬಿಟ್ಟು ಊಟ ಮಾಡಿದ್ವಿ ಗಾಯ್ಸ್. ನಮ್ಮ ಹಾಸ್ಟೆಲ್ ಊಟ ನೋಡಿ, ನೀವೇ ನೋಡಿ ಹಿಂಗಿದೆ ಅಂತ. ಎಷ್ಟೊಂದು ಎಣ್ಣೆ, ಹೆಂಗಿದ್ದೀವಿ ನಾವೆಲ್ಲ, ಅದಕ್ಕೆ ದಪ್ಪ ಆಗ್ತಿದ್ದೀವಿ ನಾವೆಲ್ಲ. ಆಮೇಲೆ ಎಲ್ಲ ಮೊಬೈಲ್ ನೋಡ್ಕೊಂಡ್ಬಿಟ್ಟು ನಮ್ಮ ಜೂನಿಯರ್ಸ್ ಬಂದಿದ್ರಪ್ಪ, ಏನೋ ಸಜೆಷನ್ ಕೇಳಕ್ಕೆ ಅಂದ್ಬಿಟ್ಟು ಎಲ್ಲ ಮೂವಿ ನೋಡಿದ್ವಿ. ಇನ್ನು ಮೂವಿ ನೋಡ್ಕೊಂಡ್ಬಿಟ್ಟು ಫುಲ್ ಟಯರ್ಡ್ ಆಗಿದ್ದೀವಿ ಗಾಯ್ಸ್, ಮಲ್ಕೋತೀವಿ ನಾವೆಲ್ಲ. ಬಾಯ್, ಗುಡ್ ನೈಟ್.